ಈ ವಿಡಿಯೋದಲ್ಲಿ ನಾವು ಲಾಂಗ್ ಫ್ರೆಂಚ್ ನಾಟ್ ಅಥವಾ ಲವಂಗಮ್ ಸ್ಟಿಚ್ ಅಂತ ಏನು ಹೇಳ್ತೀವಿ ಅದು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಲಾಂಗ್ ಫ್ರೆಂಚ್ ನಾಟ್. ಇದಕ್ಕೆ ಫಸ್ಟ್ ನಾನು ಒಂದು ಸರ್ಕಲ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಸರ್ಕಲ್ನ ಡ್ರಾ ಮಾಡಿಕೊಂಡು 4 ಸೈಡು ಫಸ್ಟು ಮಾರ್ಕ್ ಮಾಡ್ಕೋತೀನಿ. ನೆಕ್ಸ್ಟ್ ಅದ್ರ ಮಧ್ಯ ಈ ಥರ ಮಾರ್ಕ್ ಮಾಡ್ಕೋತೀನಿ. ಇಷ್ಟಾದಮೇಲೆ ಮಧ್ಯದಲ್ಲಿ ಒಂದು ಡಾಟ್. ನಾನಿಲ್ಲಿ 6 ಎಳೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಫಸ್ಟು ಈ ಮಿಡ್ ಪಾಯಿಂಟ್ ಹತ್ರ ಚುಚ್ಚಬೇಕು. ಚುಚ್ಚಿಬಿಟ್ಟು ಥ್ರೆಡ್ನ ತೆಗೆದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡು ಆದಮೇಲೆ ಸ್ವಲ್ಪ ದೂರ, ನಾವು ಮುಂಚೆ ಇದ್ರ ಸುತ್ತನೇ ಹಿಂಗೆ ಚುಚ್ತಾ ಇದ್ವಿ ಫ್ರೆಂಚ್ ನಾಟ್ಗೆ. ಈಗ ಲಾಂಗ್ ಫ್ರೆಂಚ್ ನಾಟ್ ಆಗಿರೋದ್ರಿಂದ ಸ್ವಲ್ಪ ಥ್ರೆಡ್ನ ಬಿಟ್ಟು ಆಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನಾವೆಲ್ಲಿ ಡಾಟ್ ಹಾಕಿದ್ವಿ ಅಲ್ಲಿಗೆ ಈ ಥರ ಥ್ರೆಡ್ನ ಹಾಕಬೇಕು. ನಾನು ಎಲ್ಲೆಲ್ಲಿ ಡಾಟ್ ಹಾಕಿದ್ದೀನಿ ಅದರ ಹತ್ರ ಎಲ್ಲ ಇವಾಗ ಲಾಂಗ್ ಫ್ರೆಂಚ್ ನಾಟ್ನ ಹಾಕಬೇಕು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಥ್ರೆಡ್ನ ನೀವು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಬಿಟ್ಟರೆ ಅದು ಫುಲ್ಲು ಈಚ್ಕೊಂಡಂಗೆ ಆಗಿಬಿಡುತ್ತೆ, ದಾರ ಫುಲ್ಲು ಗೋಚ್ಕೊಬಿಡುತ್ತೆ. ಇದು ಲಾಂಗ್ ಫ್ರೆಂಚ್ ನಾಟ್. ನೆಕ್ಸ್ಟು ಇದ್ರ ಪಕ್ಕನೇ ಚುಚ್ಚಿ ಒಂದು ನಾಟ್ ಹಾಕ್ಬಿಡಿ. ನಾರ್ಮಲ್ ನೀವು ಫ್ರೆಂಚ್ ನಾಟ್ ಹೇಗೆ ನಾಟ್ ಹಾಕಿದ್ರೆ ಸೇಮ್ ಅದೇ ಥರ ಇದು ಕೂಡ ಲಾಕ್ ಹಾಕಬೇಕು. ಕೆಳಗಡೆಯಿಂದ ಥ್ರೆಡ್ ಕಟ್ ಮಾಡಬೇಕು. ಇದು ಲಾಂಗ್ ಫ್ರೆಂಚ್ ನಾಟ್ ಅಥವಾ ಲವಂಗಮ್ ಸ್ಟಿಚ್ ಅಂತ ಏನು ಕರಿತೀವಿ.